ಗುರುಗಳಿಗೂ ನಮಗೂ ಹೆಂಗೆ ನಮಗೂ ಅವ್ರಿಗೂ ರಿಲೇಷನ್ ಆಯಿತು. ಪಕ್ಕದಲ್ಲಿ ಬರ್ತಾಯಿದ್ರು. ನಾನು ಈಗ ಪಕ್ಕದ ಮನೆ ಈಗ ಸೈಡ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಕೆಲಸ ಮಾಡ್ತಾ ಇರುವಾಗ ನಮಗೂ ಅವ್ರಿಗೂ ಕಲೆಕ್ಷನ್ ಒಂದು 25 ವರ್ಷದಿಂದ ಕಲೆಕ್ಷನ್ ಆಯಿತು. 25 ವರ್ಷದಿಂದ ನಾನು ಬರ್ತಾ ಇರುವಾಗ ನಾನು ಯಾರಿಗೂ ಇದು ಬೇಕು ಅದು ಬೇಕು ಅಂತ ನಾನು ಕೇಳಲಿಲ್ಲ. ನಮ್ಮದು ಬಡತನ, ನಮ್ಮದು ಮನೆ ಏನೂ ಕೇಳಲಿಲ್ಲ. ಕೊಡೋನು ಮೇಲೆ ಇದ್ದಾರೆ ಅಂತ ಕಾಲು ಮುಗಿಯೋದು ಬರೋದು ಹಿಂಗೆ ನಡೀತಾನೇ ಇತ್ತು. ಒಂದಿನ 30 ವರ್ಷ ಆಗಿಬಿಟ್ಟ ಮೇಲೆ ನಾನು ಪುನಃ ಹೋದರು. ಗುರುಗಳು ಏನು ಮಾಡೋದು, ಸಂಜಾವನ ಮಾಡಿಕೊಂಡು ಒಂದು ಜಾಗದಲ್ಲಿ ಬಂದರು. ನಾನು ಅಲ್ಲಿ ಹೋಗಿದ್ದೆ. ನಾನು ಹೋಗ್ತಾ ತಕ್ಷಣಕ್ಕೆ ಕೂತ್ಕೊಂಡ್ರು, ಸಂಜಾವನ ಮಾಡಿದ್ರು, ಫ್ರೂಟ್ಸ್ ಕೊಟ್ಟರು, ತಿಂದೆ. ಆಮೇಲೆಗೆ ಎಲ್ಲರೂ ಬಂದು ಅದು ಕೇಳ್ತಾರೆ ಇದು ಕೇಳ್ತಾರೆ. ನೀನೇನು ಕೇಳೋದಿಲ್ವಲ್ಲ ಅಂದರು. ಗುರುಗಳೇ ಕೊಡೋರು ಅವರಿದ್ದಾರೆ, ನೀವು ಕೊಟ್ಬಿಡಿ ಗುರುಗಳೇ ಅಂದರು. ಏನು ಬೇಕು ಅಂತ ಹೇಳಿದ್ರು ಗುರುಗಳು. ನಾನು ಓಡಿಸ್ತಾ ಇರೋದು ಮಿಷಿನಾಗಿ ಕೊಡಿಸ್ಬಿಡಿ ಗುರುಗಳೇ, ನಾನು ಸಾಕು ಅಂತ. ಇವಾಗ ಟೈಮ್ ಚೆನ್ನಾಗಿದೆ, ನಿಂದು ಫುಲ್ ಮಾಡು, ನಿನಗೆ ಫುಲ್ ಸ್ವಿಮ್ಮಿಂಗ್ ಆಗ್ತೀಯ ನೀನು ಅಂದರು. ಇಲ್ಲ ಗುರುಗಳೇ, ನಾನು ಸೈಕಲಲ್ಲಿ ಬರ್ತೀನಿ, ಸೈಕಲಲ್ಲಿ ಹೋಗ್ತಾಯಿದ್ದೀನಿ. ಎಲ್ಲಿ ಆಗ್ತದೆ ಅಂದರೆ, ನೀನು ಹೋಗು, ಯಾರ ಹತ್ರನೂ ದುಡ್ಡಿಲ್ಲ ಅಂದರೆ ದುಡ್ಡು ಕೇಳು, ನಿಮಗೆ ಗ್ಯಾರಂಟಿ, ನಿಮಗೆ ದುಡ್ಡು ಕೊಡೋರೇ ಕೊಡ್ತಾರೆ ನಿಮ್ಗೆ ಅಂದರು. ಒಬ್ಬರು ಸ್ನೇಹಿತರು ನನಗೆ ಬೆಳೆದ, ನಾನು 50,000 ರೂಪಾಯಿ ನಿನಗೆ ಕೊಡ್ತೀನಿ, ಮಿಕ್ಕಿದ ಗುರುಗಳು ಹೇಳಿದ್ರು ಬಳೆ ಗಿಳೆ ಎಲ್ಲ ಏನೇನು ಇದೆಯೋ ಹಾಕ್ಬಿಟ್ಟು ನೀನು ಮಿಷನ್ ಹಾಕು, ಬೇಕಾದಷ್ಟು ನೀನು ಮುಂದೆ ಹೋಗ್ತೀಯ ಅಂದರು. ಅತ್ತೆಗಳದು ನಮ್ಮ ಮನೆಯವ್ರದ್ದು ಎಲ್ಲ ತೊಗೊಂಡು ಮಾಡಬಾಡಿ ಅಂಗಡಿಗೆ ಇಕ್ಬಿಟ್ಟು ಗುರುಗಳು ಏನು ಹೇಳಿದರು, ನೀನು ಯಾವ ಮಿಷಿನ್ ಹೊಡ್ತೀಯ ಅಕ್ಷತೆ ಹಾಕು ಫಸ್ಟು. ಅಕ್ಷತೆ ಹಾಕಿದ್ರೆ ನೀನು ಸಿಕ್ಕಿದ್ರೆ ನೀಂದು, ಇಲ್ಲ ಅಂತ ಹೇಳಿದ್ರೆ ಕಟ್ ಮಾಡಿಬಿಟ್ಟು ಕಟ್ಟಾಗೋಯ್ತು ಅಂದರೆ ಬಂದುಬಿಡು, ನಿನಗೆ ಸೆಟ್ ಆಗೋದಿಲ್ಲ. ಮಡ್ರಾಸ್ ಬಂದು ನಾವು ಮಡ್ರಾಸ್ನಲ್ಲಿ ಬಂದುವಾಗ ಅಕ್ಷತೆ ಹಾಕಿದ್ದಕ್ಕೆ ಅವರೇ ಬಂದು ಕುಂಡಿಸ್ಬಿಟ್ಟು ನಿನಗೆ ಮಿಷಿನ್ ಕೊಡ್ತೀನಿ ಅಂದರು. ಮಿಷಿನ್ ತೊಗೊಂಡು ನಾವು ಸಾಲ ಮಾಡಿಕೊಂಡು ಇದು ದುಡ್ಡು ರೆಡಿ ಮಾಡಿಕೊಂಡು ಅಲ್ಲಿ ಮಿಷಿನ್ ತೊಗೊಂಬಂದು ಹಾಕಿದ್ರು. ಮಿಷಿನ್ ತೊಗೊಂಬಂದು ಹಾಕ್ತಾ ತಕ್ಷಣಕ್ಕೆ ಒಂದು ನಮ್ಮ ಬಾಡಿಗೆ ಮನೆಗೆ ಇರೋದನ್ನು ಕೇಸ್ ಹಾಕಿದ್ರು. ಅವರು ನಮಗೆ ಕೇಸ್ ಹಾಕಿದ್ರು, ಮನೆ ಖಾಲಿ ಮಾಡೋ ಅಂತ. ನಾವು ಮಾಗಡಿ ರೋಡ್ನಲ್ಲಿ ಒಂದು ಜಾಗ ತೊಗೊಂಡಿದ್ದೆ, ಅಲ್ಲಿ ಇದು ತಗಡೆ ಎಲ್ಲ ಹಾಕಿ ನಾವು ಒಂದು ಮಿಷಿನ್ ಓಡಿಸೋಕ್ಕೆ ಶುರು ಮಾಡೋದು. ಮನೆಯೂ ಇರಲಿಲ್ಲ ನಮಗೆ, ಮನೆಗಳಿದೆ ಎಲ್ಲ ಗುರುಗಳಿದೆ. ಅವ್ರು ಯಾವುದಂದರೆ ಫಸ್ಟು ನಾನು ಮಟ್ಟಿಗೆ ಫೋನ್ ಮಾಡ್ತೀನಿ, ಅಲ್ಲಿ ಹೋಗಿ ವರ್ತಮಾನ ಏನು ಸರ್ ಹಿಂಗೆ ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆ ತಿಳಿಸ್ಬಿಟ್ಟೆ ನಾನು ಮಾಡೋದು. ಇಂಥ ಜಾಗದಲ್ಲಿ ಹೋಗ್ತಾಯಿದ್ದೀನಿ, ಮಿಕ್ಕಿದೆಲ್ಲ ನೋಡ್ಕೊಳೋರು ಗುರುಜಿ, ನಾನಲ್ಲ ನೋಡೋದು, ಎಲ್ಲ ಗುರುಜಿನೇ ಕಳಿಸೋದು. ನಾನು ಅಂತ ಹೇಳಿದ್ರೆ ಅಹಂಕಾರ. ಅದರಿಂದ ನಾನು ಗುರುಗಳಿಗೆ ಒಪ್ಪಿಸ್ಬಿಡ್ತೀನಿ. ಇವಾಗ ಹೋಗ್ತಾಯಿದ್ದೀನಿ, ನಾನು ಹೋಗ್ತಾಯಿದ್ದೆ ಅಂದರೆ ಅವರು ನಮಗೆ ಕಳಿಸ್ದಂಗೆ. ನಮ್ಮ ಸಿಸ್ಟರು ದೇವಸ್ಥಾನಗಳಿಗೆ ಹೋಗ್ತಾರೆ. ಒಂದು ಸರಿ ಮಟ್ಟಿಗೆ ಬರ್ತೀನಿ ಅಂದರು. ಅಯ್ಯೋ ನೀವು ನೆಮ್ಮದಿಲ್ಲ ಬಿಡಮ್ಮ, ನೀವು ಬರಬೇಡ ಅಂದರು. ಇಲ್ಲ ನಿಮ್ಮ ಜೊತೆಗೆ ಬರ್ತೀನಿ ಸರಿ ಅಂದರು. ನಮ್ಮ ಗುರುಗಳದ್ದು ಹೆಂಚಿನ ಮನೆಯೂ ಇರಲಿಲ್ಲ, ಒಂಥರ ಹಳೆಯ ಮನೆ. ಅಲ್ಲಿ ಜಿಂಕೆ ಎಲ್ಲ ಸಾಕಿದ್ರು ಗುರುಗಳು, ಜಿಂಕೆ ಸಾಕಿದ್ರು, ಆನೆ ಸಾಕಿದ್ರು. 79ನೇ ಇಸ್ವಿ ಫುಲ್ ಫಾರೆಸ್ಟಲ್ಲಿ, ಭಾಳ ಫಾರೆಸ್ಟ್ ಅಂದರೆ ಫಾರೆಸ್ಟ್. ಅಲ್ಲಿ ಹೋಗೋದಕ್ಕೆ ಭಯ ಬೀಳ್ತೀವಿ ನಾವು. ಹೋಗಿದ್ವು ನಾವು ಅಲ್ಲಿ, ರಾತ್ರಿ ಹೋದ್ವು ನಾವು 12 ಗಂಟೆ 11 ಗಂಟೆಗೆ. ಅಲ್ಲಿ ಮಲ್ಕೊಳೋಕ್ಕೆ ಜಾಗ ಕೊಟ್ಟರು ಅಲ್ಲಿ ಇದರಲ್ಲಿ ಮಲ್ಕೊಂಡು. ಮಲಗ್ತಾ ತಕ್ಷಣಕ್ಕೆ 4 ಗಂಟೆಗೆ 3:45 4 ಗಂಟೆಗೆ ಮಂತ್ರ ಸ್ಟಾರ್ಟ್ ಆಯಿತು. ಅಲ್ಲಿ ಮಂತ್ರಗಳು ಸ್ಟಾರ್ಟ್ ಆಯಿತು. ಮಂತ್ರ ಸ್ಟಾರ್ಟ್ ಆಗ್ತಾ ತಕ್ಷಣ ನಾನು ನಮ್ಮ ಹುಡುಗ ಎಬ್ಬರ್ಸ್ದ, ಅಪ್ಪ ನೀನು ಇದ್ದೋಳು, ಗುರುಗಳು ಬೈತಾರೆ, ಇಲ್ಲಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಂದರು. ಇಲ್ಲ ಕಣೋ ನಿದ್ದೆ ಬರ್ತಾಯಿದೆ, ನಾನು ಗುರುಗಳಿಗೆ ಕ್ಷಮೆ ಮಾತಾಡ್ತೀನಿ ಅಂದೆ. ಆವಾಗ ಬರೀ ಮಂತ್ರ ನಡೀತಾನೆ ಇತ್ತು. ಆಮೇಲೆ ಇವ್ರಿಗೆ ನಮ್ಮ ಅಕ್ಕ ಅವ್ರಿಗೆಲ್ಲ ತಗೊಂಡು ಆನೆಗೆ ಗಂಟೆ ಬಾರಿಸ್ಕೊಂಡು ಹಂಗೆ ಬಂದು ಹಂಗೆ ಅವ್ರಿಗೆ ಕಿವಿಗೆ ಬಂತು. ಆಮೇಲೆ ಬೆಳಿಗ್ಗೆ ಹೋಗಿಬಿಟ್ಟು ಗುರುಗಳು ಹೇಳಿದ್ರು, ನೀವೇನು ಲೋಡ್ಲಿಲ್ವಲ್ಲ, ಬರಲಿಲ್ವಲ್ಲ ಅಂತ. ಲೋಡೋರಿಗೆ ಅದನ್ನು ಪ್ರಶ್ನೆ ಕೇಳಿದೆ, ಲೋಡ್ಬಿಟ್ರೆ ಏನಾಗ್ತದೆ ಗುರುಗಳೇ ಅಂತ. ಯಾವತ್ತೂ ಲೋಡ್ಬಾರ್ದು ಗುರುಗಳಿಲ್ಲ. ಅದು ಲೋಡ್ಬಿಟ್ರಿಂದ ನಾವು ದೇವ್ರಲ್ಲಿ ಲೋಡ್ಬಿಟ್ರೆ ನಾವು ಇರೋದಿಲ್ಲ, ಪವರ್ ಇರಲಿಲ್ಲ. ಏನಾದರೂ ಕಿವಿ ಕೇಳಿಸಿದೆಲ್ಲ ಪುಣ್ಯವಂತ ನೀನು ಅಂದರು. ಅವಾಗ ವೇದ ಚೆನ್ನಾಗಿ ವೇದ ನಡೀತಾಯಿತ್ತು ಅಲ್ಲಿ. ಅವಾಗ ಎದ್ದು ನೋಡಿದ್ರೆ ಯಾರೂ ಇಲ್ಲ ಅಲ್ಲಿ, ವೇದನೂ ಇಲ್ಲ, ಏನೂ ಇಲ್ಲ, ವೇದ ಕೇಳಿಸ್ತಾ ಇದೆ. ಅಂಥ ಜಾಗ ಅದು. ಅಲ್ಲಿ ಅನುಭವಿಸಿರೋರ್ಗೆ ಗೊತ್ತು, ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ನಾನು ಯಾವತ್ತೂ ಇಂಜೆಕ್ಷನ್ ತೊಗೊಂಡವರಲ್ಲ. ಇದು ಹೇಳಿದ್ದಕ್ಕೆ ನೀರು ಕುಡಿಬೇಕು ತಾನೆ, ನಡಿ ನೀರು ಕುಡಿಸ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಬಂದ್ಬಿಟ್ಟು ಕೆರೆಗೆ ಕರ್ಕೊಂಡೋಗಿ ಅಲ್ಲಿ ನೀರು ಎಷ್ಟು ಬೇಕಾದ್ರೂ ಕುಡಿ, ನಿನಗೆ ಏನೂ ಆಗೋದಿಲ್ಲ ಅಂದರು. ನೀರು ಫುಲ್ಲು ಟೈಟಾಗಿ ನೀರು ಕುಡಿದ್ಬಿಟ್ಟಿದ್ದೀನಿ ನಾನು. ಕುಡಿದ್ಬಿಟ್ಟ ಮೇಲೆ ನಿನಗೆ ಬೆಳಿಗ್ಗೆ ಎದ್ಬಿಡ್ತೀಯ ನೀನು, ಏನೂ ಆಗೋದಿಲ್ಲ ನೀನು ಅಂದರು. ಆವಾಗ ಡಾಕ್ಟ್ರುಗಳೆಲ್ಲ ಹೇಳ್ಬಿಟ್ಟಿದ್ರು, ನಾಳೆ ಲಾಸ್ಟ್ ಡೇಟು ಎಲ್ಲರಿಗೂ ಕರೆಸ್ಬಿಟ್ರು ಅಂದರು. ಎಲ್ಲರೂ ಬಂದು ನೆಂಟರು ಬೆಂಟರು ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ನೀವು ಬೆಳಿಗ್ಗೆ ನೋಡಿದ್ರೆ ಅಂದರೆ ಎಲ್ಲ ಮೀಟ್ರ್ಗಳೆಲ್ಲ ಬಂದುಬಿಟ್ಟಿದೆ, ಎಲ್ಲ ಒಳ್ಳೆತನ ಮೀಟ್ರು. ಡಾಕ್ಟ್ರುಗಳೆಲ್ಲ ಬಂದು ಏನೇ ನಿಮ್ಮದು ಚಮತ್ಕಾರ, ಏನು ಇದಕ್ಕಿದಂಗೆ ನೆನ್ನೆ ಎಲ್ಲ ಡೇಟ್ ಕೊಟ್ಟಿದ್ದಾರೆ, ಇವತ್ತು ಹೆಂಗೆ ಬಂದುಬಿಟ್ರು ಅಂತ. ಗುರುಗಳ ಆಶೀರ್ವಾದ ನೆನ್ನೆ ರಾತ್ರಿ ಬಂದಿದ್ದರು. ಇದು ಅನುಭವ ನಾವು ನೋಡಿ ರಾತ್ರಿ ಬಂದಿದ್ದರು. ನಿನಗೇನು ಆಗೋದಿಲ್ಲ ಅಂತ ತಲೆ ಮೇಲೆ
ಕೈಗೆ ಬಿಟ್ಟು ಹೋದರು ಗುರುಗಳೇ ಹೋದರು. ಅದ್ರ ಜೊತೆಗೆ ಇನ್ನೊಬ್ಬರು ಇದ್ದರು, ನಾಮ ಇಟ್ಕೊಂಡು ಇನ್ನೊಬ್ಬರು ಇದ್ದರು ಅಲ್ಲಿ. ಇಬ್ಬರು ಬಂದಿದ್ದರು. ಇಬ್ಬರು ಬಂದ್ಬಿಟ್ಟ ಮೇಲೆ ಆಗ್ತಾ ತಕ್ಷಣ ಮಾರನೇ ದಿವಸ ನಾನು ಎದ್ಬಿಟ್ಟೆ. ಅದು 13ನೇ ದಿವಸ ಆಗಿಬಿಟ್ಮೇಲೆ ಮನೆಗೆ ಬಂದ್ಬಿಟ್ಟೆ. 14ನೇ ದಿವಸ ಅವತ್ತೇ ಲಾಸ್ಟು. ಸುಮಾರು 1979, ಸುಮಾರು 43 ವರ್ಷದ ಹಿಂದೆ ಗುರುಗಳ ಪರಿಚಯ ಆಯಿತು. ಇವ್ರದ್ದು ಅನುಭವ ನೋಡಿಬಿಟ್ಟು ನಾವು ಆಶೀರ್ವಾದ ಪಡೆಯೋಣ ಅಂತ ಹೇಳ್ಬಿಟ್ಟು, ಆವಾಗ ನಮಗೆ ಹಣಕಾಸಿಗೆ ಭಾಳ ತೊಂದರೆ ಇತ್ತು. ಆಮೇಲೆ ಗುರುಗಳಿಗೆ ಕೇಳಿದ್ವಿ, ಇವಾಗ ಪಂಚಗ್ರಂಥ ಸ್ಥಾಪನೆ ಇದೆಯಲ್ಲ, ಆ ಕಡೆ ರೈಟ್ ಸೈಡ್ನಲ್ಲಿ ಅವ್ರದ್ದು ಸಣ್ಣದೊಂದು ಗುಡಿಸಲಿತ್ತು. ಅಲ್ಲಿ ಗುರುಗಳು ಬರೋರಿಗೆ ಭೇಟಿ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ತಿದ್ರು. ನಾವು 6 ಜನ ಬ್ರದರ್ಸು ಎಲ್ಲರೂ ಸೇರಿ ಅವ್ರಿಗೆ ಪಾದಪೂಜೆ ಮಾಡಿ, ಆಮೇಲೆ ಅವರು ನಮ್ಮ ಬಿಲ್ಡಿಂಗು ಫ್ಯಾಕ್ಟ್ರಿ ಎಲ್ಲ ಇದು ನೋಡಿಬಿಟ್ಟು ಅಲ್ಲಿ ಒಂದು ಆಫೀಸ್ ಮಾಡಿದ್ವಲ್ಲ, ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಅವ್ರಿಗೆ ಒಂಥರ ವೈಬ್ರೇಷನ್ ಆಯಿತು. ಇಲ್ಲಿ ಅಷ್ಟು ಸುಮಾರಾಗಿದೆ ಈ ಜಾಗ, ಇಲ್ಲಿ ಒಂದು ಅಷ್ಟಬಂಧನ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಮಠಕ್ಕೆ ಬಂದರೆ ನಾನು ನಿಮ್ಮ ಅಷ್ಟಬಂಧನದ್ದು ಇದು ಕೊಡ್ತೀನಿ, ಅದು ಹಾಕಿಬಿಟ್ಟು ನೀವು ನಡ್ಸ್ಕೊಂಡು ಹೋಗಿ ಅಂತ. ಆಮೇಲೆ ಚೆನ್ನಾಗಿ ನಡೀತು ನಮ್ಮದು ವ್ಯಾಪಾರ. ಸುಮಾರು 86ನೇ ಇಸ್ವಿಯಲ್ಲಿ ನಾವೊಂದು ಫ್ಯಾಕ್ಟ್ರಿ ಬೊಮ್ಮಸಂದ್ರದಲ್ಲಿ ಒಂದು ಫ್ಯಾಕ್ಟ್ರಿ ತೊಗೊಂಡಿದ್ವಿ. ಏನಪ್ಪ, ನಾನು ನಾಳೆ ಹೋಗ್ತಿದ್ದೀನಿ, ಮಠಕ್ಕೆ ಹೋಗ್ತಿದ್ದೀನಿ, ಇವಾಗಲೇ ನಿಮ್ಮ ಫ್ಯಾಕ್ಟ್ರಿಗೆ ಬಂದುಬಿಡ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಒಂದೇ ಮಾತು. ಆಮೇಲೆ ನಾನು ಪೂಜೆ ಸಾಮಾನೆಲ್ಲ ತಂದು ಅಲ್ಲಿ ಫ್ಯಾಕ್ಟ್ರಿಗೆ ಬೊಮ್ಮಸಂದ್ರ ಫ್ಯಾಕ್ಟ್ರಿಗೆ ಕರ್ಕೊಂಡ್ಬಂದು ಅಲ್ಲಿ ಸುಮಾರು 12:30 ರಾತ್ರಿ ಅವ್ರಿಗೆ ಪಾದಪೂಜೆ ಮಾಡಿ ಆಶೀರ್ವಾದ ಪಡೆದು, ಆಮೇಲೆ ಗುರುಗಳೇ ನಮಗೆ ಒಂದು ನೀರಿನ ಸೌಕರ್ಯ ಬೇಕು, ನಮಗೆ ಆಶೀರ್ವಾದ ಮಾಡಿ ಅಂತ. ಅವರು ಆ ರಾತ್ರಿ ಸುಮಾರು 12:30, 1 ಗಂಟೆಗೆ ಅಲ್ಲಿ ಒಂದು ನಮ್ಮ ಕಾಂಪೌಂಡ್, ನಮ್ಮ ಲ್ಯಾಂಡ್ನಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು, ನೋಡಪ್ಪ ಇಲ್ಲಿ ಈ ಜಾಗದಲ್ಲಿ ನೀನು ಕಲ್ಲಿಡು, ನಾಳೆ ಬಂದಾಗ ಇದು ಪಂಪ್ ಬರ್ತದಲ್ಲ ಮಿಷಿನು, ನಾರ್ತ್ ಫೇಸಿಂಗಲ್ಲಿ ಇಟ್ಬಿಟ್ಟು ನೀನು ಬೋರ್ವೆಲ್ ತೆಗಿ, 150 ಅಡಿಗೆ ನಿಮಗೆ ಚೆನ್ನಾಗಿ ನೀರು ಬರ್ತದೆ ಅಂತ ಹೇಳಿದ್ರು. ಆಮೇಲೆ ಗುರುಗಳು ಹೇಳ್ದಂಗೆ ಅಲ್ಲಿ ಮಾರ್ಕ್ ಮಾಡಿದ್ವಿ, ಬೋರ್ವೆಲ್ ತರಿಸ್ಬಿಟ್ಟು 150 ಅಡಿಗೆ ಕರೆಕ್ಟಾಗಿ ನೀರು ಚಕ್ಕಂತ ನೀರು ಬಂತು. ನಮಗೆ ಭಾಳ ಖುಷಿ ಆಗೋದು, ಆಶೀರ್ವಾದದ ಶಕ್ತಿ ಇದೆ ಅಂತ. ಅವರು ಎಲ್ಲ ಒಳ್ಳೆಯದಾಗಿದೆ, ಸಮಾಧಾನ ಇತ್ತು. ಆಮೇಲೆ ನಾನು ನಮ್ಮ ಅಣ್ಣವರು ಪದ್ಮನಾಭ ಅವರು ಹೋದಾಗ ಅವ್ರು ಹೇಳಿದ್ದು, ನೋಡಪ್ಪ, ಒಬ್ಬ ಮನುಷ್ಯನಿಗೆ 1ರಿಂದ 10 ತನಕ ಕೌಂಟಿಂಗ್ ಇರ್ತದೆ. 10ನೇ ಮನುಷ್ಯ ಅಂದರೆ ಅವನು ರಾಜ ಆಗಬೇಕು, ಭಾಳ ಪವರ್ಫುಲ್ ಮ್ಯಾನು. 1ನೇ ನಂಬರ್ ಅಂದರೆ ಭಾಳ ಸಾಧಾರಣ ಮನುಷ್ಯ. 0 ಆಗಿಬಿಟ್ರೆ ಮನುಷ್ಯ ಇರಲ್ಲ. ನಮ್ಮದು ಲೈಫ್ನಲ್ಲಿ ನಮ್ಮದು ಜೀವನದ ಅನುಕೂಲತೆ ಅಂದರೆ ನಮ್ಮ ಅನುಕೂಲತೆ ಅದು 1ರಿಂದ 10 ತನಕ ಎಣಿಸ್ತಾ ಹೋಗ್ತಾ ಮೇಲೆ ಬರ್ತಾಯಿರ್ತದೆ. ನಮ್ಮ ಕರ್ಮಾನುಸಾರ ಹೋಗ್ತಿರ್ತದೆ. ಅದಕ್ಕೋಸ್ಕರ ತೃಪ್ತಿಯಾಗಿರು. ನೀನು 2ನೇ ನಂಬರ್ನಲ್ಲಿ ಇದೆಯಾ, ಅದಕ್ಕೆ ತೃಪ್ತಿ ಇರು. 5ನೇ ನಂಬರ್ ಇದೆಯಾ, ಅದಕ್ಕೆ ತೃಪ್ತಿರು. ಒಂದು ಅದಕ್ಕೆ ತೃಪ್ತಿ. ಬಟ್ 0 ಆಗಲ್ಲ. 0 ಆದರೆ ಆ ಮನುಷ್ಯ ಇರಲ್ಲ. ಸೊ ಅದು ಒಂದು ನಮ್ಮ ಮೈಂಡ್ಗೆ ನಮಗೆ ಭಾಳ ಮನಸ್ಸಿಗೆ ಇಳಿದ್ಬಿಟ್ಟೈತೆ. ನಮ್ಮ ಮಾಮ ಅವ್ರ ತಂಗಿ, ಅವ್ರ ಮಗಳಿಗೆ ಸುಮಾರು 45 ವರ್ಷ ಅವ್ರಿಗೆ ಗಂಡೇ ಸಿಕ್ಕಿಲ್ಲ. ಅವರು ಗುರುಗಳ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ಪಡೆದು ಬಂದರು. ಅವರು ಹೇಳಿದರು, ಒಂದು ಹೂವು, ಬಿಳಿ ಹೂವು 48 ದಿನ ರಾಘವೇಂದ್ರ ಸ್ವಾಮಿಗೆ ಹೆಸರು ಹೇಳಿ ಅರ್ಚನೆ ಮಾಡಿ 48 ಡೇಸ್ನಲ್ಲಿ ಅವ್ರಿಗೆ ಮದುವೆ ಆಗುತ್ತಂತ. 48 ಡೇಸ್ಗೆ ಕರೆಕ್ಟಾಗಿ ಅವ್ರಿಗೆ ಮದುವೆನೂ ಆಯಿತು. ಮದುವೆ ಆದಮೇಲೆ ಅವ್ರು ಭಾಳ ಸಂತೋಷ ಆಗಿಬಿಟ್ರು. ಒಂದು 4-5 ವರ್ಷದ ಕೆಳಗೆ ಇದೇ ಥರ ಒಂದು ನಮ್ಮ ಕ್ಲೋಸ್ ರಿಲೇಷನಲ್ಲಿ ಡೈವರ್ಸ್ ಸ್ಟೇಜ್ಗೆ ಬಂದುಬಿಟ್ಟಿತ್ತು. ನಾನು ಅವ್ರ ರಿಲೇಷನ್ನ ಹೆಣ್ಮಗು ಹೇಳಿದೆ, ನೋಡಮ್ಮ, ಇದು ನನ್ನ ಅನುಭವ ಇದೆ, ಗುರುಗಳು ಈ ಥರ ಹೇಳಿದರು, ಈ ಥರ ನೀನು ವ್ರತ ಮಾಡಿದರೆ ಅದು ನಿಂಗೆ ಸರಿ ಹೋಗುತ್ತೆ ಅಂತ. ಅದು ಅವರು 48 ದಿನ ಮಾಡಿದರು. ಅವರು ಆರಾಮಾಗಿ ಸುಖವಾಗಿದ್ದಾರೆ ಇವಾಗ. ತಿಂಗಳಿಗೆ, ವರ್ಷಕ್ಕೆ ಒಂದು 2-3 ಸತಿ ಅವರು ಬೆಂಗಳೂರಿಗೆ ಬಂದು ಇಲ್ಲೆಲ್ಲ ಅವರು ಯಾರ್ಯಾರು ಕನೆಕ್ಟ್ ಇದೆ ಅವರೆಲ್ಲರಿಗೂ ಸಂಪರ್ಕ ಮಾಡ್ತಿದ್ರು. ಈ ಥರ ಸಂಪರ್ಕ ಮಾಡಿದ್ರು, ನಾವು ಬಂದಿದ್ದೀವಿ ಅಂತ ತಿಳಿಸ್ಬಿಟ್ರೆ ಅಲ್ಲಿ ಎಲ್ಲ ಜನಗಳೆಲ್ಲ ಸೇರೋರು. ಸುಮಾರು 50 ಜನ, ಅದು ಟೈಮ್ಗೆ 50 ಜನ, 100 ಜನ ಆ ಥರ ಬಂದು ಅವ್ರ ಆಶೀರ್ವಾದ ತೊಗೊಂಡು ಅವ್ರ ಅನುಕೂಲ ತೊಗೊಂಡು ಅವರೆಲ್ಲ ಮಾಡ್ತಿದ್ರು. ಈ ಥರ ಗುರುಗಳಿಗೆ ಅವ್ರು ಯಾರಿಗೂ ನನಗೆ ಮಠಕ್ಕೆ ದುಡ್ಡು ಬೇಕು ಅಂತ ಯಾವತ್ತೂ ಕೇಳಿಲ್ಲ ಅವರು. ನನ್ನ ಅನುಭವ, ನಾವು ಮನಸ್ಸಿಂದ ನಾವು ಅವ್ರಿಗೆ ಸೇವೆ ಮಾಡ್ತಿದ್ವಿ. ಅವ್ರು ನೆನೆಸ್ಕೊಂಡ್ರೆ ಅವ್ರು ಇವಾಗಲೂ ನಮ್ಮ ಜೊತೆ ಇದ್ದಾರೆ, ಅವ್ರ ಆಶೀರ್ವಾದ ಇವಾಗಲೂ ಇದೆಯಾ ಅಂತ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಇವಾಗಲೂ. ನಾನು ಬೆಳಗ್ಗೆ ಹೇಳಿದ ತಕ್ಷಣ ಗುರುಗಳಿಗೆ ಧ್ಯಾನ ಮಾಡ್ತೀನಿ, ನಿಮ್ಮ ಆಶೀರ್ವಾದದಿಂದ ನಾನು ಈ ಒಂದು ಮನೆ ಮಾಡ್ಕೊಂಡಿದ್ದೀನಿ, ನಾನು ಸುಖವಾಗಿದ್ದೀನಿ. ಇದು ನಮ್ಮ
ಗುರುಗಳದ್ದು ಆಶೀರ್ವಾದ ಅಂತ ನಾನು ಬೆಳಗ್ಗೆ ಹೇಳಿದ ತಕ್ಷಣ ಅದೇ ನನ್ನ ಪ್ರಾರ್ಥನೆ. ಶ್ರೀಕಾರ ಶ್ರೀ ಪದ್ಮಯುಗ್ಮಹಸ್ತಂ ಶ್ರೀ ರಾಘವೇಂದ್ರ ಗುರೋರನುಗ್ರಹ ಪ್ರಾಪ್ತಂ ಲೋಕ ಕಲ್ಯಾಣಾರ್ಥಂ ಪುಣ್ಯಸ್ಥಳ ವಾಸಿನಂ ಶ್ರೀ ರಾಘವೇಂದ್ರ ಗುರುಜಿ